ಎಲ್ರಿಗೂ ನಮಸ್ಕಾರ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ಕ್ಕೆ ಸಂಬಂಧಿಸಿದ 4ನೇ ವಿಡಿಯೋಗೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ಕಾನೂನು ಅಡಿಯಲ್ಲಿ ಅಪರಾಧವನ್ನು ಮಾಡಿದ್ರೆ ಎಷ್ಟು ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಪ್ರಬುದ್ಧತೆಗೆ ಬಂದಂತಹ ಮದುವೆಗೆ ಯೋಗ್ಯವಾದಂತಹ ಹುಡುಗ ಅಂದ್ರೆ 21 ವರ್ಷ ಪೂರ್ಣವಾಗಿರುವಂತಹ ಹುಡುಗ 18 ವಯಸ್ಸಿನ ಒಳಗಿರ್ತಕ್ಕಂತಹ ಬಾಲಕಿಯನ್ನ ವಿವಾಹವಾದ್ರೆ ಆತನಿಗೆ ಕಠಿಣ ಕಾರಾಗೃಹ ಶಿಕ್ಷೆ, ಕನಿಷ್ಠ 1 ವರ್ಷ, ಗರಿಷ್ಠ 2 ವರ್ಷನೂ ಆಗಬಹುದು ಮತ್ತು ಆ ವ್ಯಕ್ತಿ 1 ಲಕ್ಷ ರೂಪಾಯಿವರೆಗೆ ದಂಡವನ್ನು ಕಟ್ಟಬೇಕಾಗ್ತದೆ. ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇಂಥ ಬಾಲ್ಯ ವಿವಾಹವನ್ನ ಪ್ರೋತ್ಸಾಹ ಕೊಟ್ರೆ ಅಂತಹ ಯುವಕನ ತಂದೆ ತಾಯಿ, ಸಂಬಂಧಿಕರು ಯಾರು ಆ ವಿವಾಹದಲ್ಲಿ ಪಾಲ್ಗೊಳ್ತಾರೆ ಅವರು ಈ ಶಿಕ್ಷೆಗೆ ಹೊರತಾಗಿಲ್ಲ. ಅವರಿಗೂ ಕೂಡ ಕನಿಷ್ಠ 1 ವರ್ಷ ಕಾರಾಗೃಹವಾಸ, ಗರಿಷ್ಠ 2 ವರ್ಷ ಕೂಡ ಆಗಬಹುದು. ತಲಾ 1 ಲಕ್ಷ ರೂಪಾಯಿ ದಂಡ. ಅಂದ್ರೆ ತಂದೆ, ತಾಯಿ, ಸೋದರ ಮಾವ, ಸೋದರತ್ತೆ, ಚಿಕ್ಕಪ್ಪ, ದೊಡ್ಡಪ್ಪ ಈ ರೀತಿ ಅನೇಕ ಸಂಬಂಧಿಕರು ಈ ಬಾಲ್ಯ ವಿವಾಹಕ್ಕೆ ಪಾಲ್ಗೊಂಡ್ರೆ ತಲಾ 1 ಲಕ್ಷ ರೂಪಾಯಿ ದಂಡವನ್ನ ಕಟ್ಟಬೇಕಾಗ್ತದೆ. ಜೊತೆಗೆ ಕನಿಷ್ಠ 1 ವರ್ಷ ಕಾರಾಗೃಹ ವಾಸವನ್ನು ಕೂಡ ಅನುಭವಿಸ್ಬೇಕಾಗ್ತದೆ. ಹಾಗಿದ್ರೆ ಇನ್ನು ತಡೆಗಟ್ಟುವಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾವ್ದಾದ್ರು ವಾತಾವರಣದಲ್ಲಿ ಬಾಲ್ಯ ವಿವಾಹ ನಡೀತಾ ಇದ್ರೆ ನಾವೆಲ್ಲರೂ ಕೂಡ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ 1098ಗೆ ಕರೆ ಮಾಡಿ ವರದಿಯನ್ನು ನೀಡಬಹುದು. ಆ ಮೂಲಕ ನಾವು ಬಾಲ್ಯ ವಿವಾಹವನ್ನು ನಡೆಯೋದನ್ನ ತಡೆಗಟ್ಟಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಾಲ್ಯ ವಿವಾಹ ಮಾಡ್ತಾರೆ ಅಂತ ಆದ್ರೆ ಸಾರ್ವಜನಿಕವಾಗಿ ಹೇಳಲ್ಲ. ಆದ್ರೆ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ಮುಂದಾದಾಗ ಅವರಿಗೆ ಸಹಕಾರವನ್ನು ಕೊಟ್ರೆ, ಉದಾಹರಣೆ ಹೇಳಬೇಕು ಅಂತಾದ್ರೆ ಸಮುದಾಯ ಭವನವನ್ನು ಕೊಟ್ರೆ, ಅಲ್ಲಿ ನಾವು ಅರ್ಚಕರಾಗಿ ಹೋಗಿ ಮದುವೆನ ಮಾಡಿಸ್ಲಿಕ್ಕೆ ನಿಂತ್ಕೊಂಡ್ರೆ, ಆ ವಿವಾಹಕ್ಕೆ ವಾಹನ ಚಾಲನೆ ಮಾಡಿ ಅವರಿಗೆ ಸಹಕಾರವನ್ನು ಕೊಟ್ರೆ, ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋದಂತಹ ಅಡಿಗೆ ಭಟ್ರು, ಊಟ ಮಾಡ್ಲಿಕ್ಕೆ ಹೋದಂತಹ ಸಂಬಂಧಿಕರು ಎಲ್ಲರೂ ಕೂಡ ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಇವರೆಲ್ಲರೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಬೇಕಾಗತ್ತೆ. ಇವರೆಲ್ಲರಿಗೂ ಕೂಡ ಕನಿಷ್ಠ 1 ವರ್ಷ ಕಾರಾಗೃಹವಾಸ, ಗರಿಷ್ಠ 2 ವರ್ಷ ಕಾರಾಗೃಹವಾಸ, ಜೊತೆಗೆ ತಲಾ 1 ಲಕ್ಷ ರೂಪಾಯಿ ದಂಡವನ್ನ ಕಟ್ಟಬೇಕಾಗ್ತದೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಇದು ಶಿಕ್ಷಾರ್ಹ ಅಪರಾಧ. ಅಷ್ಟೇ ಅಲ್ಲದೆ ವಿವಾಹಕ್ಕೆ ಒಳಗಾದ ಮಕ್ಕಳು, ಗಂಡಸೇ ಆಗಿರಬಹುದು, ಹೆಂಗಸೇ ಆಗಿರಬಹುದು, ಆ ಮಕ್ಕಳಿಗೆ ಹೆಣ್ಣು ಮಗು ಅಥವಾ ಗಂಡು ಮಗು, ಈ ಮಗುವಿಗೆ ಭವಿಷ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಮಾನಸಿಕ ಭದ್ರತೆಯ ಕೊರತೆ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಿಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.